ದಾದಾ, ನೀವು ನಿನ್ನೆ ಇವನ್ನ ಬಿಡಿಸಿದ್ರಿ. ಯಾರೋ ಇವನ್ ಬಾಕಿನ ಬ್ಯಾಲೆನ್ಸ್ ಮಾಡಿ ಇವನ್ ಪ್ರಾಣನ ಯಮಲೋಕಕ್ಕೆ ಕೊರಿಯರ್ ಮೂಲಕ ಪಾರ್ಸಲ್ ಮಾಡಿದ್ದಾರೆ. ದಾದಾ, ವೆಂಕಟ್ ಶೆಟ್ಟಿ ಕೇಸ್ ಫೈಲ್ ಕೊಡಿ. ಕೋರ್ಟಿಗೆ ಟೈಮ್ ಆಯ್ತು. ಸೂರ್ಯ, ಪೇಪರ್ ನೋಡಿದ್ಯಾ? ರಾಮಪ್ಪನ ಯಾರೋ ಕೊಲೆ ಮಾಡಿದ್ದಾರೆ. ಯಾರು ಮಾಡಿರಬಹುದು? ತಲೆ ಕೆಳಗಾಗುಟ್ಟು ಮಗುನು ಭೂಮಿ ಮೇಲೆ ತಲೆ ಎತ್ತು ಮೆರಿಬೇಕು ಅಂತ ಆಸೆ ಪಡುತ್ತೆ. ಅಂಥದ್ರಲ್ಲಿ ಇನ್ಯಾವನೋ ಮೆರಿಬೇಕಂತಿರೋನು ಇವನ್ ತಲೆ ಎತ್ತಿರ್ತಾನೆ. ದಾದಾ, ನೀವ್ ಕೊಟ್ಟಿರೋ ಕೇಸ್ನ ನಿಷ್ಠೆಯಿಂದ ಕೆಲಸ ಮಾಡಿ ಗೆಲ್ಸೋದಷ್ಟೇ ನನ್ ಕೆಲಸ. ಎಲ್ಲಾ ಕೇಸಲ್ಲೂ ಇವನೇ ಗೆಲ್ತಾನೆ ಅಂತ ಕೊಬ್ಬು ಈ ಬಡ್ಡಿ ಮಗನಿಗೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆಗೆ ನೀನು ಕರೆಕ್ಟ್ ಆಗಿದೀಯ. ಮುಚ್ಕೊಂಡು ಕೇಸ್ ಕಡೆ ಗಮನ ಕೊಡು. ದರಿದ್ರ ನನ್ನ ಮಕ್ಕಳ, ಬಿಟ್ಟಿ ಜಾಗ ಸಿಕ್ಕಿದ್ರೆ ಬಿಡಾರ ಉಡ್ತೀರಾ, ಮಕ್ಕಳನ್ನ ಉಡ್ಸಿ ಬೋರ್ಡ್ ಹಾಕ್ತೀರಾ, ಕಳ್ ಪೇಪರ್ನ ಸೃಷ್ಟಿ ಮಾಡಿ ಕಾಲೋನಿ ಅಂತ ಹೆಸರಿಕ್ತೀರಾ. ಈ ಜಾಗ ನಿಮ್ಮಪ್ಪಂದಲ್ಲ, ನಮ್ಮಪ್ಪಂದು. ಕಳ್ಳ ಪತ್ರ ಸೃಷ್ಟಿ ಮಾಡಿರೋರು ನೀವು. ನಾವು ಹುಟ್ಟಿದವಾಗಿಂದ ಇಲ್ಲೇ ಬದುಕ್ತಾ ಇದೀವಿ, ಸಾಯೋವರೆಗೂ ಇಲ್ಲೇ ಇರ್ತೀವಿ. ಸರ್ಕಾರದವರು ನಮಗೆ ಕೊಟ್ಟಿರೋ ಹಕ್ಕು ಪತ್ರ ನೋಡಿ. ಸರ್ಕಾರ ನಿನಗೆ ಖಾಲಿ ಪತ್ರ ಮಾತ್ರ ಕೊಟ್ಟಿದೆ, ನಿಮ್ಮನ್ನ ಸಾಯಿಸೋ ಹಕ್ಕು ನನಗ್ ಕೊಟ್ಟಿದೆ. ಏಯ್, ಕೂಗಾಡಿ ಎಗರಾಡಿ ನನ್ನ ಎದುರಾಕೊಂಡ್ರೆ ಏಯ್ 24 ಗಂಟೆ ಟೈಮು ಕೊಡಲ್ಲ. 12 ಗಂಟೆ ಟೈಮ್ನಲ್ಲಿ ಇಡೀ ಸ್ಲಮ್ನ ಎಲ್ಲರೂ ಖಾಲಿ ಮಾಡಬೇಕು, ಇಲ್ಲ ಎಲ್ಲರೂ ಜೀವಂತವಾಗಿ ಸುಟ್ಟು ಬೂದಿ ಮಾಡಾಕ್ಬಿಡ್ತೀನಿ. ಹುಷಾರ್. ಅನ್ಯಾಯನ ಕಣ್ತುಂಬ ನೋಡಿ ಸಂತೋಷ ಪಡ್ತಿದ್ದೀರಾ? ನಿಮ್ ಜನ್ಮಕ್ಕೆ ಅಣ್ಣ. ಸಾಹೇಬ್ರೆ, ಬಂದು ನಿಮ್ ಕಣ್ತುಂಬ ನೋಡಿ, ಬಡವ್ರಿಗಾಗಿರೋ ಈ ಅನ್ಯಾಯನ ನೋಡಿ ಹೊಟ್ಟೆ ತುಂಬಾ ಹಾಲು ಕುಡ್ದು ಸಂತೋಷ ಪಡಿ. ಯಾರಮ್ಮ ನೀನು? ಏನ್ ಗಲಾಟೆ? ಸ್ಲಮ್ ಖಾಲಿ ಮಾಡಿ ಅಂತ ಪಾಂಡ್ಯನ್ ಕೂಗಾಡ್ದ. ಅವನು ವಿರುದ್ಧ ಮಾತಾಡಿದಕ್ಕೆ ನಮ್ಮ ಅಣ್ಣನ್ನ ಎಲ್ಲರ ಕಣ್ಣು ಮುಂದೆನೋ ಚುಚ್ಚಿ ಸಾಯಿಸ್ದ. ನಮಗ್ ರಕ್ಷಣೆನೇ ಇಲ್ವಾ? ನಮ್ ಕೂಗಗೆ ಕೊನೆನೇ ಇಲ್ವಾ? ತಿನ್ನಟ್ಟು ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸು. ಕತ್ತಿನ ಫಿಂಗರ್ ಪ್ರಿಂಟ್ಸ್ ಕಳಿಸಿ ರಿಪೋರ್ಟ್ ಕಲೆಕ್ಟ್ ಮಾಡೋ. ಓಕೆ ಸರ್.